ಜೀವರಾಶಿಗಳ ಆಯುರ್ಭಾಗವು ಇಷ್ಟೇ ಎಂದು ನಿರ್ಣಯಿಸಿ ಹೇಳಲು ಶಕ್ಯವಿಲ್ಲ. ಏತಕ್ಕೆಂದರೆ ನಾವು ಹೊರಕ್ಕೆ ಬಿಟ್ಟ ಶ್ವಾಸವನ್ನೇ ಪುನಃ ಒಳಕ್ಕೆ ಸೆಳೆಯುತ್ತೇವೆಯೋ ಇಲ್ಲವೋ ಎಂಬುದು ನಮಗೆ ಗೊತ್ತಿಲ್ಲ. ಹೊರಕ್ಕೆ ಬಿಟ್ಟ ಶ್ವಾಸವನ್ನು ಪುನಃ ಮೂಗಿನ ಮೂಲಕ ಒಳಕ್ಕೆ ಸೆಳೆದುಕೊಂಡಿದ್ದೇ ಆದರೆ ನಾವು ಜೀವಿಸುತ್ತಿರುವೆಯೋ ಹೊರತು ಹಾಗೆ ಅದನ್ನು ಒಳಕ್ಕೆ ಎಳೆಯುವುದನ್ನು ಬಿಟ್ಟರೆ ಸತ್ತಂತೆಯೇ ಭಾವಿಸುವರು. ಸತ್ತು ಹೋಗಿದ್ದಾನೆಂಬ ಪದಕ್ಕೆ ಅರ್ಥವೇನೆಂದರೆ ನಮ್ಮ ಮೂಗಿನ ದ್ವಾರಗಳಲ್ಲಿ ಮೇಲಕ್ಕೂ ಕೆಳಕ್ಕೂ ಆಡುತ್ತಿರುವ ಶ್ವಾಸವೆಂಬ ಸತ್ತು ಶರೀರವನ್ನು ಬಿಟ್ಟು ಹೊರಟು ಹೋಗುವಾಗ ಅವನ ಶರೀರದಲ್ಲಿದ್ದ ಪ್ರಾಣಾದಿ ವಿಧ ವಾಯುಗಳು ಅದನ್ನು ಹಿಂಬಾಲಿಸಿ ಹೊರಡುವುದು ಮಾತ್ರವಲ್ಲದೆ ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮಗಳೆಂಬ ಪಂಚೇಂದ್ರಿಯಗಳ ಮೂಲಕ ನೋಡುತ್ತಾ ಹೇಳುತ್ತಿರುವ ಮನಸ್ಸು ಆ ಶ್ವಾಸದಲ್ಲಿಯೇ ಸೇರಿ ಹೊರಟು ಹೋಗ್ಬಿಡುತ್ತದೆ. ಇಷ್ಟೇ ಅಲ್ಲದೆ ತನಗಿರುವ ಆಶಾಪಾಶಗಳು ಅದನ್ನು ಹಿಂಬಾಲಿಸಿಯೇ ಹೊರಡುವುದರಿಂದ ಸತ್ತು ಹೋಗಿದ್ದನೆಂದು ಹೇಳುವುದಕ್ಕೆ ಕಾರಣವಾಯಿತು. ಇದೇ ಸಾಯುವುದನ್ನುವುದರ ರಹಸ್ಯಾರ್ಥವು ಎಂದು ಕಡಪ ಸ್ವಾಮಿಯವರು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ತಿಳಿಸಿದ್ದಾರೆ. ಓಂ ಸದ್ಗುರುನಾಥ ಶರಣ. ಓಂ